ನನ್ನ ಗಂಡ ಮಲಗಿದ ಮೇಲೆ ನಾನು ಈ ಥರ ಕೆಲಸ ಮಾಡೋಕ್ಕಾಗೋದು. ಅವನು ಎದ್ದಿದ್ರೆ ಎಕ್ಕಡ ತಗೊಂಡು ಕಿತ್ತೋಗಿರೋದ್ರಲ್ಲೇ ಹೊಡೆಯೋದು. ನೈಟ್ 12 ಗಂಟೆಯಲ್ಲಿ ನಮ್ಮ ಮನೆ ಹತ್ರ 12 ಗಂಟೆ ಅಂತ ಹೆಸ್ರು ಹೇಳಿದ ತಕ್ಷಣವೇ ನಾಯಿಗಳು ಬೊಗಳ್ತಾ ಇದ್ದಾವೆ. ನೈಟ್ 12 ಗಂಟೆಗೇ ಈ ಕೆಲಸ ನಡೆಯೋದು ನಮ್ಮ ಮನೆ ಹತ್ರ. ಹಾಗೆ ಲೈನಲ್ಲೇ ಇರಿ, ನೋಡ್ತಾನೆ ಇರಿ, ಗೊತ್ತಾಗುತ್ತೆ ನಿಮಗೆ ಏನಂತೇಳಿ. ನಾನು ನಿಮ್ಗೆ ಹೆಂಗೆ ತೋರಿಸ್ಲಿ ನೋಡಿ, ಇಲ್ಲಿ ಯಾರೂ ಇಲ್ಲ ರೋಡಲ್ಲಿ, ಎಲ್ಲರೂ ಮಲಗಿದ್ದಾರೆ. ನೈಟ್ 12 ಗಂಟೆಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ 12 ಗಂಟೆನೂ ಅಲ್ಲ, ಆ್ಯಕ್ಚುಲಿ 1 ಗಂಟೆ ಇವಾಗ ಟೈಮಿಂಗ್ಸು. ನನ್ನ ಹತ್ರ ಬೇರೆ ಫೋನ್ ಇಲ್ಲ ತೋರ್ಸೋದಕ್ಕೆ, ಟೈಮಿಂಗ್ಸ್ ತೋರಿಸೋದಕ್ಕೆ. ನೋಡಿರಿ, ಏರಿಯಾದಲ್ಲಿ ಯಾರೂ ಇಲ್ಲ, ಎಲ್ಲರೂ ಮಲಗಿದ್ದಾರೆ. ನನ್ನ ಗಂಡ ಮಲಗಿದ ಮೇಲೇ ನಾನು ಈ ಥರ ಕೆಲಸ ಮಾಡೋಕ್ಕಾಗೋದು. ಅವನು ಎದ್ದಿದ್ರೆ ಚಪ್ಪಲಿಯಲ್ಲೇ ಹೊಡಿತಾನೆ ನನಗೆ. ಬನ್ನಿರಿ, ನಮ್ಮ ಏರಿಯಾದಲ್ಲಿ ನಡೆಯೋಂಥ ಒಂದು ದೊಡ್ಡ ಏನಂತ ದಾರುಣ್ಯನ ಪಾರುಣ್ಯನ ಯಾವುದೋ ಒಂದು ನಡೀತದೆ, ತೋರಿಸ್ತೀನಿ ಬರ್ರಿ. ಎಲ್ಲರೂ ಮಲಗಿದ್ದಾರೆ, ಆದರೆ ಈ ನಾಯಿಗಳು ಮಾತ್ರ ಎದ್ದಿರ್ತವೆ. ತೋರಿಸ್ತೀನಿ ಬನ್ನಿರಿ ನಿಮಗೆ. ಬೇಡ ಮಾಡಬಾರ್ದು, ಇದು ತಪ್ಪು ಅಂತ ಹೇಳಿದ್ರು ಕೇಳಲ್ಲ ಜನ. ಇವತ್ತು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಲ್ಲ, ಎಷ್ಟು ಜನ ನನ್ನ ಮನೆ ಮುಂದೆ ಬಂದು ಜಗಳಕ್ಕೆ ನಿಂತ್ಕೊತಾರೋ ನನಗೆ ಗೊತ್ತಿಲ್ಲ. ಇವತ್ತು ನಾನು ಸತ್ಯ ತೋರಿಸ್ಲೇಬೇಕು. ನೆನ್ನೆ ನಾನು ಅಲ್ಲಿ 2 ಗೋರಿ ಇದೆ, ಅಲ್ಲಿ ನಾನು ವಿಡಿಯೋ ಮಾಡಿದ್ದೆ. ನೈಟ್ 11 ಗಂಟೆ 12 ಗಂಟೆ ಆಗಿತ್ತು, ಅವಾಗ ವಿಡಿಯೋ ಮಾಡಿದ್ದೆ. ಅವಾಗ ಹುಡುಗರು 5-6 ಜನ ಹುಡುಗರು ಸಪೋರ್ಟ್ ಮಾಡೋಕ್ಕಿದ್ರು. ಇವಾಗ ನೋಡ್ರಿ, ಯಾರೂ ಇಲ್ಲ ನನ್ನ ಜೊತೆಗೆ. ಸಪೋರ್ಟ್ ಮಾಡೋಕ್ಕಂತೂ ಯಾರೂ ಇಲ್ಲ, ಯಾರೂ ಬಂದಿಲ್ಲ, ಯಾವ ಕ್ಯಾಮ್ರಾದವರು ಇಲ್ಲ, ಎಂಥದ್ದು ಇಲ್ಲ. ಕ್ಯಾಮ್ರಾ ಹಿಡಿಯೋಕ್ಕಂತೂ ಯಾರೂ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಹಿಡಿಯೋಕ್ಕೆ ಯಾರೂ ಇಲ್ಲ. ನಾನು ಇಟ್ಕೋಬೇಕು, ಇಲ್ಲ ಒಂದು ಡ್ರಮ್ ಇಟ್ಕೊಂಡು ವಿಡಿಯೋ ಮಾಡಬೇಕು, ಇಲ್ಲ ನನ್ನ ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡಬೇಕು. ನಾಯಿಗಳು ಮಾತ್ರ ಇದೆ, ಏರಿಯಾ ನಾಯಿಗಳು. ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ, ಆಲ್ರೆಡಿ ಆಗಬೇಕಿತ್ತು, ಸ್ಟಾರ್ಟ್ ಆಗಬೇಕಿತ್ತು. ನಮ್ಮ ಏರಿಯಾದಲ್ಲಿ ನಡೆಯೋಂಥ ಕತೆ ಯಾವ ಏರಿಯಾದಲ್ಲೂ ನಡೆಯಲ್ಲ. ಇವತ್ತು ಸಿಕ್ಕಾಕ್ಕೊತಾರೆ ಕಳ್ಳರು. ಕಾಯ್ತೀನಿ ನಾನು. ಬನ್ನಿ ನನ್ನ ಜೊತೆಗೆ, ಭಯ ಪಡಬೇಡ್ರಿ, ಭಯ ಅಂತೂ ಪಡೋಕ್ಕೆ ಹೋಗಬೇಡ್ರಿ. ನನ್ನ ಜೊತೆಗೆ ಬನ್ನಿ, ಯಾವ ದೆವ್ವನೂ ಇಲ್ಲ. ನೋಡ್ರಿ, ಬನ್ನಿ, ಹಂಗೆ ಬನ್ನಿ. ನಾಯಿಗಳು ನೋಡ್ರಿ, ಇಲ್ಲಿ ನೋಡ್ರಿ, ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ, ಬಂದು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ನೋಡಿದ್ರಾ ಕಸ. ನೈಟೇ ಡೀಲ್ ಮಾಡ್ತಾರೆ, ನೈಟೇ ಬಂದು ಹಾಕ್ತಾರೆ. ಯಾಕೆ ಗಾಡಿಗಳು ಬರಲ್ವಾ ಕಸ ಹಾಕೋದಕ್ಕೆ? ಇರಿ ಅಲ್ಲಿ ಅವನ ಬರೋ ಥರ ಇದ್ದಾನೆ. ಹೇಯ್ ನೋಡ್ರಿ, ಹಂಗೆ ಬರ್ರಿ. ನೆನ್ನೆ ನಾನೊಂದು ಗೋರಿ ಹತ್ರ ವಿಡಿಯೋ ಮಾಡಿದ್ದೆ. ನೈಟ್ 1 ಗಂಟೆಗೆ ತಾಕತ್ತು ದಮ್ಮು ಇರಬೇಕು ಒಬ್ಬಳೇ ಬರೋದಕ್ಕೆ. ಅದು ಅಲ್ಲೇ ಸ್ಮಶಾನ ಇರೋದು. ನನಗೆ ತಾಕತ್ತು ದಮ್ಮು ಇರೋದಕ್ಕೆ ಯಾರೂ ಇಲ್ಲ ನನ್ನ ಜೊತೆಗೆ. ನಾನು ಯಾರನ್ನೂ ಕರ್ಕೊಬಂದಿಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ. ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ. ಮನುಷ್ಯರುಗಳೇ ದೆವ್ವಗಳು, ಮನುಷ್ಯರುಗಳೇ ಕಿತ್ಕೊಂಡು ತಿನ್ನೋರು. ಸತ್ತಿರೋರು ಏನೂ ಮಾಡಲ್ಲ. ಏನಾದ್ರು ಮಾಡಬೇಕು ಕೆಟ್ಟದು ಅಂತಂದರೆ, ಒಳ್ಳೆಯದು ಅಂತಂದರೆ ಮನುಷ್ಯರೇ ಮಾಡೋದು, ಅದು ಬದುಕಿರೋರೇ ಮಾಡೋದು. ನೋಡಿರಿ, ಯಾರೂ ಇಲ್ಲ ಏರಿಯಾದಲ್ಲಿ. ಅಲ್ಲೆಲ್ಲ ಕಸ ಹಾಕ್ತಾರೆ ಬಂದು. 12 ಗಂಟೆ 1 ಗಂಟೆ 2 ಗಂಟೆಗೆ ಬಂದು ಕಸ ಹಾಕ್ತಾರೆ. ಇದೇ ನಮ್ಮ ಏರಿಯಾದಲ್ಲಿ ನಡೆಯೋದು. ಎಷ್ಟು ಅಂತ BBMP ಆಟೋಗಳು ಬರ್ತಾರೆ, ತುಂಬಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ರಿ, ಎಷ್ಟು ಕಸ ಅಂತ ಹಾಕ್ತಾರೆ. ಏನಾರು ಕೇಳಿದ್ರೆ ನೀವು ಹಾಕಲ್ವಾ, ನೀವು ಇದು ಮಾಡಲ್ವಾ ಅಂತ ಹೇಳ್ತಾರೆ. ನಾವು ಆ್ಯಕ್ಚುಲಿ ಹಾಕೋಕ್ಕೋಗಲ್ಲ. ಕಸದ ಗಾಡಿ ಬಂದರೆ ಕಸದ ಗಾಡಿಗೆ ಹಾಕ್ತೀವಿ. ಬಟ್ ನಮ್ಮ ಏರಿಯಾದಲ್ಲಿ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಜಾಸ್ತಿ ಕಸ ಆಗ್ತಾಯಿದೆ. ಕಸದ ಗಾಡಿ ಬಂದಿಲ್ವೋ ಇಲ್ವೋ ಗೊತ್ತಿಲ್ಲ, ನಾನು ಏರಿಯಾದಲ್ಲಿ ಇರಲಿಲ್ಲ. ನೋಡಿದ್ರಾ, ಅಲ್ಲಿ ಗೋರಿ ಇರೋದು. ಬೇಕಾದ್ರೆ ನಾನು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ, ಗೋರಿ ಹತ್ರಕ್ಕೂ ಕರ್ಕೊಂಡು ಹೋಗ್ತೀನಿ. ನನ್ನ ದಿಲ್ಲು ತಾಕತ್ತು ದಮ್ಮು ಏನದು, ನಾನು ನಿಜ ಹೇಳ್ತೀನಿ. ನಮ್ಮ ಅಪ್ಪನಾಣೆಗೂ ಹೇಳ್ತೀನಿ, ನಮ್ಮ ಅಮ್ಮನಾಣೆಗೂ ಅಲ್ಲೇ ಗೋರಿ ಇರೋದು. ಅಲ್ಲೇ ಇರೋದು ನಾನು, ಗೋರಿ ಇರೋದು ನಾನಲ್ಲ, ಗೋರಿ ಇರೋದು. ಸೊ ಅಲ್ಲಿ ಲೈಟಿಂಗ್ಸ್ ಇಲ್ಲ, ಹಂಗಂತ ಏನು ಭಯ ಅಂತ ಏನಿಲ್ಲ. ಕಾಣಿಸ್ಬೇಕಲ್ಲ ವಿಡಿಯೋಗೆ, ನನಗೇನು ಭಯ ಏನಿಲ್ಲ. ನನ್ನ ಗಂಡ ಕೆರ್ದಲ್ಲಿ ಹೊಡಿತಾನೆ. ಇನ್ನೂ ಏನೇನೋ ವಿಡಿಯೋಗಳು ಮಾಡಬೇಕು. ಗಾಡಿಗಳೆಲ್ಲ ಓಡಾಡ್ತಾ ಇದ್ದೇವೆ. ನೈಟ್ 1 ಗಂಟೆ ಆದರೂ ಗಾಡಿಗಳು ಓಡಾಡ್ತಾ ಇದೆ.
ಅದಕ್ಕೆ ಅರ್ಧ ಹೊಡಿತ ನನ್ನ ಗಂಡನ ಮಲಗಿಸ್ಬಿಟ್ಟು ಬಂದು ಈಚೆಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ ನಮ್ಮ ಏರಿಯಾ ಪರಿಸ್ಥಿತಿ ಹಿಂಗೆ. ನೈಟ್ ಬಂದ್ಬಿಡೋದು, ಹಾಕ್ಬಿಡೋದು, ಹೋಗ್ಬಿಡೋದು. ಹಿಂಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಗುರು. ನೀನು ನೈಟನ್ನು ನೀನು ಯಾವ ಏರಿಯಾಗೆ ಬೇಕಾದ್ರೆ ಕರಿ, ನಾನು ಬರ್ತೀನಿ, ಒಬ್ಬಳೇ ಬೇಕಾದ್ರೆ ಬರ್ತೀನಿ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ದೆವ್ವ ಆಯ್ತಂತೆ, ಭೂತ ಆಯ್ತಂತೆ, ಯಾವುದೈತೆ? ಎಂಥದ್ದು ಇಲ್ಲ ಬಾಣ. ನೆಟ್ಟಿಗೆ ನಮ್ಮ ಮನಸ್ಸು ಒಂಚೂರು ನೆಟ್ಟಿಗಿದ್ರೆ ಯಾವುದು ಏನೂ ಮಾಡಲ್ಲ ನಮ್ಮನ್ನು. ನಮ್ಮ ಹತ್ರ ಉಳುಕು ಪಳಕು ಇದ್ರೇ ಎಲ್ಲವೂ ಮೆತ್ಕೊಳ್ಳೋದು. ನೈಟ್ 1 ಗಂಟೆ ಆಗ್ತೈತೆ ಆದರೂ ಡರ್ ಅಂತೈತೆ. ಏನು ಮಾಡೋದು, ವಿಡಿಯೋ ಮಾಡಬೇಕಲ್ವಾ? ಅದಕ್ಕೋಸ್ಕರನೇ ಏರಿಯಾ ಫುಲ್ಲು ಸೈಲೆಂಟಾಗೈತೆ, ಖುಷಿಯಾಗೈತೆ ಏರಿಯಾದಲ್ಲಿ. ನನ್ನ ಗಂಡ ಎಲ್ಲೋದು ಅಂತ ಎದ್ದು ನೋಡಬೇಕು. ಬೇವರ್ಸಿ, ಏನು ಬಂದಿರೋದು ನಿನಗೆ ದೊಡ್ಡ ರೋಗ? ಕಚಡ ನಾಯಿ ಬೇವರ್ಸಿ, ಅಲಿಯಕ್ಕೆ ಹೋಗ್ತೀಯಾ? ಗಂಡನ ಮಲಗಿಸ್ಬಿಟ್ಟು ಎಲ್ಲೇ ಹೋಗಿದ್ಯಾ ಅಂತ ಕೇಳ್ತಾ ನನ್ನ ಗಂಡ ಎದ್ದರೆ ಬರಲಾ? ನೋಡಿರಿ, ಫುಲ್ಲು ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ. ಅದೇನು ಸಪೋರ್ಟ್ ಮಾಡ್ತಿರೋ, ಅದೇನು ಕತೆನೋ. ಬೈಸ್ಕೊಂಡು ಜೀವನನೇ ಸಾಕಾಗೋಗ್ಬಿಟ್ಟೈತೆ.